ರಾಜ್ಯದಲ್ಲಿ ತಾವೆಲ್ಲ ನನ್ನನ್ನು ಗೆಲ್ಲಿಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ಪ್ರತಿನಿಧಿಯಾಗಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಎಲ್ಲ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ತಾಯಂದಿರಿಗೆ, ಯುವಕರಿಗೆ, ನನ್ನ ಹಿರಿಯರಿಗೆ, ಸೋದರರಿಗೆ ಈ ಡಿ.ಕೆ. ಶಿವಕುಮಾರ್ ಮತ್ತು ಸುರೇಶ್ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೊಟ್ಟಂತ ಶಕ್ತಿ ಈ ದೇಶಕ್ಕೆ ಕೊಟ್ಟಂತ ಶಕ್ತಿ, ನೀವು ಕೊಟ್ಟಂತ ಶಕ್ತಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಶಕ್ತಿ, ನೀವು ಕೊಟ್ಟಂತ ಶಕ್ತಿ ಕರ್ನಾಟಕ ರಾಜ್ಯಕ್ಕೆ ನಾನು ಸಮರ್ಪಣೆಯನ್ನು ಮಾಡಿದ್ದೇನೆ. ನೀವು ನಾನು ನನ್ನನ್ನು ಬಿಜೆಪಿಯವರು ಯಾವ ಚಿಹ್ನೆ, ಯಾವ ಬಿಜೆಪಿ ಪಕ್ಷ ಇವತ್ತು ಈ ರಾಷ್ಟ್ರದಲ್ಲಿ ಹೇಳ್ತಾ ಇದೆ, ನನ್ನನ್ನ ಅಹಮದ್ ಪಟೇಲ್ ಅವರ ಎಲೆಕ್ಷನ್ ಅಲ್ಲಿ ನನ್ನನ್ನು ತೆಗೆದುಕೊಂಡು ಹೋಗಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿ, ಇಡಿ ರೈಡ್ ಮಾಡಿಸಿ ನನ್ನ ಮೇಲೆ ಕೇಸ್ ಹಾಕಿ ತಿಹಾರ್ ಜೈಲ್ಗೆ ನನ್ನನ್ನು ಕಳಿಸ್ಕೊಟ್ರು. ನೀವೆಲ್ಲ ಸೇರಿ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ, ಭಗವಂತನ ಕೇಳಿ, ಹರಕೆ ಕಟ್ಕೊಂಡು ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನಾನು ಹೊರಗಡೆಗೆ ಬಂದಿದ್ದೇನೆ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ಯಾರಿಗಾರು ಮೋಸ ಮಾಡಿದ್ದೀನ? ಯಾರಿಗಾರು ಲಂಚ ಕೇಳಿದಿನ? ನಾನು ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಎಲ್ಲರೂ ಗೌರವದಿಂದ ಕೊಂಡಿಲ್ಲ. ಇವತ್ತು ನನ್ನ ಮೇಲೆ ಇವತ್ತು ಕೂಡ ಸುಳ್ಳಿನ ಆರೋಪ, ಸುಳ್ಳಿನ ಆರೋಪವನ್ನು ಮಾಡಿ ಇವತ್ತು ಕೂಡ ನನ್ನ ಕೇಸ್ಗೆ, ಕೋರ್ಟ್ಗೆ ಬೆಳಗ್ಗೆ ಸಾಯಂಕಾಲ ತಿಳಿಸ್ತಾ ಇದ್ದಾರೆ. ಆದ್ರೂ ಚಿಂತೆ ಇಲ್ಲ. ನಾನು ನಮ್ಮಿರುವಂತಹ ಶಕ್ತಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನನ್ನ ಗುರು ಇವತ್ತು ಏನು ಬೋಧನೆಯನ್ನು ಮಾಡಿದ್ದಾರೆ, ಆ ಬೋಧನೆ ಮೇಲೆ ಹೆಜ್ಜೆ ಹಾಕಿ ಇವತ್ತು ನಿಮ್ಮ ಮತ್ತು ರಾಜ್ಯದ ಸೇವೆಯನ್ನು ಇವತ್ತು ನಾನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ. ಇವತ್ತು ಡಿ.ಕೆ. ಸುರೇಶ್ ಅವರ ಎಲೆಕ್ಷನ್. ನಾನು ಡಿ.ಕೆ. ಸುರೇಶ್ಗೆ ವೋಟ್ ಕೇಳಲಿಕ್ಕೆ ನಾನು ಇದಕ್ಕೆ ಬರಲಿಲ್ಲ, ನಿಮಗೆ ಮನವಿ ಮಾಡಲಿಕ್ಕೆ ಬಂದಿದ್ದೇನೆ. ನಾನೆಲ್ಲ ಎಲೆಕ್ಷನ್ ಮಾಡಲು ಈ ಕನಕಪುರ ಜನತೆಯ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಎಲೆಕ್ಷನ್ ಮಾಡಬೇಕು, ನೀವು ಮತವನ್ನು ಕೇಳಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೇನೆ. ಇವತ್ತು ಡಿ.ಕೆ. ಸುರೇಶ್ ಅಲ್ಲ ಕ್ಯಾಂಡಿಡೇಟ್. ಇಲ್ಲಿ ಸೇರುವಂತ ಎಲ್ಲ ಪ್ರತಿಯೊಬ್ಬರು ಕೂಡ ನೀವು ಕ್ಯಾಂಡಿಡೇಟ್. ನಿಮ್ಮ ಮಗ ಕ್ಯಾಂಡಿಡೇಟ್, ನಿಮ್ಮ ಸೇವಕ ಕ್ಯಾಂಡಿಡೇಟ್, ನಿಮ್ಮ ಕನಕಪುರ ತಾಲೂಕಿನ ಒಬ್ಬ ಶಾಸಕ, ನಿಮ್ಮ ಕನಕಪುರ ತಾಲೂಕಿನ ಒಬ್ಬ ಸಂಸದ ಸಹ ಈ ದೇಶದಲ್ಲಿ ಒಬ್ಬೇ ಒಬ್ಬ ಸಂಸತ್ ಸದಸ್ಯರಾಗಿ ನೀವು ಆಯ್ಕೆಯನ್ನು ಮಾಡಿದ್ದೀರಿ. ಈ ರಾಜ್ಯದ ಹಿತಕ್ಕೋಸ್ಕರ, ಈ ರಾಷ್ಟ್ರದ ಹಿತಕ್ಕೋಸ್ಕರ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನೀವು ನಾವೆಲ್ಲ ಬೇಕಾದ ಹೋರಾಟವನ್ನು ನಾವು ಮಾಡ್ತೇವೆ. ನೀವೆಲ್ಲ ಹೆಜ್ಜೆ ಹಾಕಿದ್ರಿ. ಬಂದಂತ ಶಾಸಕರಿಗೆ ಉದ್ದಕ್ಕೂ ಕೂಡ, ರಸ್ತೆ ಉದ್ದಕ್ಕೂ ಕೂಡ ತಾವೆಲ್ಲ ಪ್ರಾರ್ಥನೆ ಮಾಡಿ, ಸ್ವಾಗತ ಮಾಡಿ ಅವರ ಬರಮಾಡ್ಕೊಂಡ್ರಿ. ಇವತ್ತು ಡಿ.ಕೆ. ಸುರೇಶ್ ಅವರು ಏನೋ ಮೇಕೆದಾಟು ಹೋರಾಟಕ್ಕೆ ನಾವೇನೋ ಒಂದು ಪ್ರಾರಂಭ ಮಾಡ್ದು, ನಮ್ಗೇನ ನೀರು ಬೇಕಾಗಿರ್ಲಿಲ್ಲ. ಇವತ್ತು ಕನಕಪುರ ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಕೂಡ ನಾನೀಗಾಗಲೇ ಕಾವೇರಿ ನೀರನ್ನ ಪ್ರತಿಯೊಂದು ಮನೆಗೂ ಕೊಡಬೇಕು ಅಂತ ಹೇಳಿ ಈಗಾಗಲೇ ಮುಂಜೂರಾತಿಯನ್ನು ನಾನು ಮಾಡಿಸಿದ್ದೇನೆ. ಆದರೆ ಬೆಂಗಳೂರು ಜನತೆಗೆ ಮತ್ತು ರಾಜ್ಯದ ಕಾವೇರಿ ಜಲ ಪ್ರದೇಶದ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಆ ಮೇಕೆದಾಟು ಯೋಜನೆ ಆಗಬೇಕು ಅಂತ ಹೇಳಿ ಸಂಗಮದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ಮಾಡಿತು. ಈಗ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಆ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಈ ಬೆಂಗಳೂರು ಜನತೆಗೆ ನೀರನ್ನು ಕೊಡಬೇಕು. ಅಲ್ಲಿರುವಂತಹ ಜನಸಂಖ್ಯೆಗೆ ಇವತ್ತು ಎಷ್ಟೋ ತೊಂದರೆ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ 6,900 ಬೋರ್ವೆಲ್ ಪತ್ತಿ ಹೋಗಿದೆ. 230 ತಾಲೂಕು ಬರಗಾಲದಲ್ಲಿ ಆಗಿದೆ.
ಇಂತಹ ಸಂದರ್ಭದಲ್ಲಿ ಆ ಬೇಕಾದಾಗಿಂದ ಆಗ್ತಾ ಇತ್ತು. ಈಗ ದೇವೇಗೌಡರು ಹೇಳ್ತಾರೆ, ಕನಕಪುರಕ್ಕೆ ಬಂದು ರಾಮನಗರ ಬಂದು ನನಗೆ ಶಕ್ತಿ ಕೊಡಿ, ನಾನು ಕೈ ಹಿಡಿದು ಮೋದಿ ಅವ್ರ ಕೈಲಿ ಸೈನ್ ಹಾಕ್ಸ್ತೀನಿ ಅಂತ. ದೇವೇಗೌಡ್ರೆ, ನಾನು ನಿಮ್ಮ ಮಗನನ್ನ ಮುಖ್ಯಮಂತ್ರಿ ಮಾಡಿದೆ, ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡಿದ್ರು, 2 ಬಾರಿ ಮಗ ಮುಖ್ಯಮಂತ್ರಿ ಆದ, ತಾವು ಮುಖ್ಯಮಂತ್ರಿ ಆದ್ರಿ, ಕಾಂಗ್ರೆಸ್ ಪಕ್ಷ ನಿಮ್ಗೆ ಪ್ರಧಾನಮಂತ್ರಿ ಮಾಡಿದ್ರು. ಒಂದು ಸಾಕ್ಷಿ ಗುಡ್ಡೆ, ಕನಕಪುರದ ಮಹಾಜನತೆಗೆ ಒಂದು ಬಿಲ್ಡಿಂಗು, ಒಂದು ಆಸ್ಪತ್ರೆ, ಒಂದು ಶಾಲೆ, ಒಂದು ಸಣ್ಣ ಕೆರೆಗೆ ತುಂಬಿರುವಂತ ಕೆರೆಗೆ ನೀರು ಇಷ್ಟು ತೋರಿಸಿ ಇವತ್ತೇ ನಿಮ್ಗೆ ಇಲ್ಲಿಂದಲೇ ನಾನು ಶರಣಾಗಲಿಕ್ಕೆ ನಾನು ಸಿದ್ಧರಾಗಿದ್ದೇನೆ. ನಿಮ್ಮ ರಸ್ತೆಗಳನ್ನು ನೋಡಿ ಇವತ್ತು ಈ ಬಿಲ್ಡಿಂಗ್ಗಳು ಏನು ಇವತ್ತಿದೆ, ಈ ಬಿಲ್ಡಿಂಗ್ಗಳ ಸಾಕ್ಷಿ. ನಾನು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿ ಹೊರಟೆ, ಸ್ಯಾಂಕ್ಷನ್ ಮಾಡಿಸ್ದೆ, ಟೆಂಡರ್ ಕರೆದೆ. ಇದೇ ಬಿಜೆಪಿಯ ನಾಯಕರುಗಳು, ಯಡಿಯೂರಪ್ಪನವರು, ಸುಧಾಕರ್ ಇಬ್ರು ಸೇರಿ ಆ ಕೆರೆ ಅವತ್ತು ಹಾಸ್ಪಿಟಲ್ ನಿಲ್ಲಿಸಿದ್ರು. ಪ್ರೇಮಚಂದ್ ಸಾಗರ್ ಹತ್ರ ಮಾತಾಡಿದೆ, ನೀನು ಖಾಸಗಿ ಆಸ್ಪತ್ರೆ ಕಟ್ಟಬೇಕು, ಮೆಡಿಕಲ್ ಕಾಲೇಜಲ್ಲಿ ಬರಲಿ, ನನಗೆ ಸಂಪೂರ್ಣವಂತ ಸಹಕಾರ ಇದೆ ಅಂತ ಹೇಳಿ ನಾನು ಸ್ಯಾಂಕ್ಷನ್ ಮಾಡಿಕೊಟ್ಟೆ. ಯಾರಿಗೋಸ್ಕರ? ನಮ್ಮ ತಾಲೂಕಿನ ಮಹಾಜನತೆಗೋಸ್ಕರ. ಇನ್ನೊಂದು ತಾವು ಯೋಚನೆ ಮಾಡಬೇಡಿ, ಇವತ್ತು DK ಸುರೇಶ್ ಅವರು ಯಾವಾಗ ಯಡಿಯೂರಪ್ಪ ಸುಧಾಕರ್ ಇಬ್ರು ಸೇರಿ ವಜಾ ಮಾಡಿ ಚಿಕ್ಕಬಳ್ಳಾಪುರ ತೆಗೆದುಕೊಂಡೋದ್ರು, ಆವತ್ತೇ ನಾವು ಸಂಕಲ್ಪ ಮಾಡ್ದು. ಆ ತಾಯಿ ಸುಧಾಮೂರ್ತಿಗೆ ಹೋಗಿ ಮಾತಾಡ್ದು, ಇನ್ಫೋಸಿಸ್ಗೆ ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗ್ಬೇಕು, ಇಲ್ಲೊಂದು ತಾಯಿ ಮಗು ಹಾಸ್ಪಿಟಲ್ ಬೇಕು ಅಂತೇಳಿ 50 ಕೋಟಿ ರೂಪಾಯಿ ವೆಚ್ಚದ ಇಂಥ ಒಂದು ದೊಡ್ಡ ಆಸ್ಪತ್ರೆಯನ್ನು ಇವತ್ತು ನಮ್ಮ ತಾಲೂಕಿನ ತಾಯಿಂದಿರಿಗೋಸ್ಕರ ಇವತ್ತು ಕಟ್ಟಿದ್ದೇವೆ. ಈ ಬಿಲ್ಡಿಂಗ್ ಇಲ್ಲಿ ಸಾಕ್ಷಿಯಾಗಿದೆ. ಇದೊಂದೇ ಅಲ್ಲ, ಈಗಾಗಲೇ ಕನಕಪುರ ತಾಲೂಕಿನಲ್ಲಿ 8 ಕಡೆ ಒಳ್ಳೊಳ್ಳೆ ಶಾಲೆಗಳನ್ನ ತಯಾರು ಮಾಡಲಿಕ್ಕೆ, ಒಳ್ಳೆ ಇಂಗ್ಲಿಷ್ ಮೀಡಿಯಂ ಅನ್ನ ಕಲಿಸುವಂತ ಸರ್ಕಾರಿ ಶಾಲೆಗಳನ್ನ ಮಾಡಲಿಕ್ಕೆ 10 ಕೋಟಿ ರೂಪಾಯಿ ವೆಚ್ಚದ ಒಂದೊಂದು ಶಾಲೆಗಳನ್ನ ಹಳ್ಳಿಗಳಲ್ಲಿ ಬೆಂಗಳೂರಿಗೆ, ಕನಕಪುರಕ್ಕೆ ಒತ್ತಡವನ್ನು ಕಡಿಮೆ ಮಾಡಬೇಕು, ಹಳ್ಳಿನೇ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿ ಇವತ್ತು ಹೊರಟಿದ್ದೇವೆ. ಇಂಥ 10 ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿದ್ದೇವೆ. ಇವತ್ತು ಎಲೆಕ್ಷನ್ ಮುಂಚಿತವಾಗಿ ಬಂದಿದ್ದೆ, ನಾನು ಅರ್ಜಿ ಹಾಕುವಾಗ 5 ನಿಮಿಷ ಬಂದಿದ್ದೆ, ಅರ್ಜಿ ಹೋಗಕ್ಕಿಂತ ಮುಂಚಿತವಾಗಿ ಅರ್ಧ ಗಂಟೆ ಬಂದಿದ್ದೆ. ಎಲೆಕ್ಷನ್ ಪ್ರಾರಂಭ ಆಗ ಒಂದು ಮಾತು ಹೇಳಿದೆ, ಜನರಿಗೆ 5 ಗ್ಯಾರಂಟಿ ಕೊಟ್ಟಿದ್ದೇನೆ, ಜನರಿಗೆ ನನಗೆ ಶಕ್ತಿ ಕೊಡಿ, 5 ಗ್ಯಾರಂಟಿ ಕೊಟ್ಟಿದ್ದೇನೆ. 5 ಗ್ಯಾರಂಟಿ ಏನು? ಎಲ್ಲರೂ ಮನೆ ಕೂಡ ಬೆಳಗಬೇಕು, 200 ಯೂನಿಟ್ ಉಚಿತವಾಗಿ ಕರೆಂಟು, 2,000 ರೂಪಾಯಿ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ, 200 ಯೂನಿಟ್ ಖಚಿತ, 2,000 ರೂಪಾಯಿ ನಿಶ್ಚಿತ ಅಂತ ಹೇಳಿದ್ರು ನಾವು. 200 ಯೂನಿಟ್ ಉಚಿತ, 2,000 ರೂಪಾಯಿ ಖಚಿತ ಅಂತ ಹೇಳಿ ಗೃಹಲಕ್ಷ್ಮಿಗೆ ಕಾರ್ಯಕ್ರಮವನ್ನು ಕೊಟ್ಟು ತಾಯಿಂದಿರ 200 ಯೂನಿಟ್ ಬರ್ತಾ ಇದೆ ತಾನೆ, ಎಲ್ಲರಿಗೂ ಫ್ರೀ ಬಿಲ್ ಬರ್ತಾ ಇದೆ ತಾನೆ, ಎಲ್ಲರಿಗೂ ಫ್ರೀ ಬಿಲ್ ಬರ್ತಾ ಇದೆ ತಾನೆ. ಎಲ್ಲ ತಾಯಿಂದಿರಿಗೆ ಅಮ್ಮ 2,000 ರೂಪಾಯಿ ಬರ್ತಾ ಇದೆ ತಾನೆ, ಬರ್ತಾ ಇದೆ ಕೈ ಎತ್ತಿ, ಹೆಣ್ಮಕ್ಳು ಕೈ ಎತ್ತಿ. ತಾಯಿಂದಿರು ನಿಮ್ಗೆ ನಿಮ್ ಹೆಂಗಸರು ಗೊತ್ತಾಗ ಎತ್ತಿ ಮತ್ತೆ ಕೈನ ನೀವು. ಇವ್ರಿಗೆ ನಾನು ಹೇಳಿದೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಹೆಂಗಸಗಳ ಬಗ್ಗೆ ನಂಬಿಕೆ, ನಿಮ್ಗೇನಾದ್ರು ಕೊಟ್ರೆ ಬೇರೆ ಎಣ್ಣೆಗಲ್ಲ ನಿಮ್ಮೇನೆ ಹೊಂಟೋಗ್ತೀರಿ ಅಂತ ಅಂದ್ಬಿಟ್ಟು, ಅದಕ್ಕೆ ಇವರೆಲ್ಲ ನನ್ನ ಮೇಲೆ ಕೋಪ. ಆಮೇಲೆ ಎಲ್ಲ ಜಗಳ ಮಾಡ್ತವ್ರು ಬಂದ ನಂತರ ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಮಾಡ್ಬಿಟ್ರೆ ಎಲ್ಲ ಬಸ್ಸಲ್ಲಿ ಕೂತ್ಕೋತಾವ್ರೆ, ನಮ್ಗೆ ಬಸ್ಸಲ್ಲೇ ಜಾಗ ಇಲ್ಲ ಅಂದ್ಬಿಟ್ಟು ಮೊನ್ನೆ ನನ್ನ ಮಗಳೆಲ್ಲ ಎಲೆಕ್ಷನ್ ಕೇಳಕ್ ಹೋಗಿರುತ್ತೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಜಗಳ ಮಾಡ್ತಿದ್ದಾರಂತೆ. ಏನ್ರಿ ಆ ತಾಯಿಂದಿರು ಇದೆ, ಇನ್ನ 100 ಬಸ್ ಹಾಕ್ತಾ ಇದ್ದೀನಿ, ಎಲ್ಲ ದುಡ್ಡಿಗೆ ಬಳಸ್ಕೊಳ್ಳೋದು ಅವೆಲ್ಲ ಬೇಡ. ಆಮೇಲೆ ಅದು 100 ಬಸ್ ಎಕ್ಸ್ಟ್ರಾ ಹಾಕ್ಸ್ತಾ ಇದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಮೊನ್ನೆ ತಾನೇ ರಾಮನಗರದಲ್ಲಿ ಉದ್ಘಾಟನೆ ಮಾಡಿದ್ದೇನೆ. ತಮ್ಗೆ ನಾನು ಕೇಳೋದು ಇಷ್ಟೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಶಾಸಕ DK ಶಿವಕುಮಾರ್, DK ಸುರೇಶ್ ಇಬ್ರು ಸೇರಿ ನಿಮಗೆ ಗೌರವ ಬರೋ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದೀವ ಇಲ್ವಾ ಇಷ್ಟೇಳಿ.
ನಿಮ್ಗೇನಾದ್ರು ಕೆಟ್ಟ ಹೆಸರು ತಂದಿದೀವಾ? ಈಗ ಕುಮಾರಸ್ವಾಮಿ ಹೇಳ್ದ, ಕುಮಾರಸ್ವಾಮಿ ಏನು ಎಲ್ಲ ನಾವು ಈ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಈ 5 ಗ್ಯಾರಂಟಿಗಳನ್ನು ತಂದು ಹೆಣ್ಮಕ್ಳೆಲ್ಲ ದಾರಿ ತಪ್ಪಿಟ್ರು ಅಂತ ಹೇಳ್ದ. ಯಾವ್ದಾದ್ರು ದಾರಿ ತಪ್ಪುತ್ತೇನ್ರಿ? ತಾಯಿ ಯಾರು ದಾರಿ ತಪ್ಪದೇನವ? ದಾರಿ ತಪ್ಪದೇನು ಯಾರು? ಯಾರು ತಪ್ಪದೇನೆ? ಇದಕ್ಕೆ ಹೇಳ್ಬೇಕು. ಯಾರು ಹೇಳ್ಬೇಕು? 26ನೇ ತಾರೀಕು ನೀವು ಕುಮಾರಸ್ವಾಮಿ ಧರ್ಮಪತ್ನಿ ಅನಿತನ ಸೋಲಿಸಿದ್ರಿ, ದೇವೇಗೌಡರು ಸೋಲಿಸಿದ್ರಿ, ಕನಕಪುರದಲ್ಲಿ ನನ್ನ ಮೇಲೆ ಕುಮಾರಸ್ವಾಮಿ ಸೋತ. ಇವತ್ತು ದಳ ಬೇಡ ಚಿಕ್ಕಪ್ಪ, ನಿನ್ನ ದಳ ಬಿಟ್ಬಿಟ್ಟು ಈಗ ಕಮಲ ಹಿಡ್ಕೊಂಡ್ಬಿಟ್ಟಿದ್ದಾರೆ. ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಇವತ್ತು ನಾರಾಯಣಗೌಡರು, ನಮ್ಮ ವಿಶ್ವನಾಥ್, PJR ಸಿಂಧ್ಯಾ ಇವರೆಲ್ಲ ದಡ್ರು, ಇವರೆಲ್ಲ ಎಲೆಕ್ಷನ್ ನಿಂತಿದ್ದವರು. ಇವತ್ತು ಅವರು ಕೂಡ ಬುದ್ಧಿವಂತರಾಗಿ DK ಶಿವಕುಮಾರಿಂದ ಮಾತ್ರ ಸಾಧ್ಯ, ಸುರೇಶ್ ಇದೆ ಇದ್ರೆ ಮಾತ್ರ ಸಾಧ್ಯ ಅಂತೇಳಿ ಅವರೆಲ್ಲ ಇವತ್ತು ನನ್ನ ಬೆಂಬಲಕ್ಕೆ ಇವತ್ತು ನಿಂತಿದ್ದಾರೆ. ಇವತ್ತು ತಮ್ಮ ಕೇಳೋದಿಷ್ಟೇ, ಇನ್ನ ಟೈಮ್ ಇದೆ, ತೊಂದರೆ ಇಲ್ಲ, 7 ನಿಮಿಷ ಇದೆ. ಇವತ್ತು ತಮ್ಗೆ ಯೋಚನೆ ಮಾಡಬೇಡಿ. ಇವತ್ತು ಎಲ್ಲ ಹಿರಿಯರಿದ್ದಾರೆ. ನಾನು ಎಲ್ಲ ಮುಖಂಡಗಳಿಗೆ ಪಕ್ಷ ಭೇದ ಮರೆತು ಬಿಜೆಪಿ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ತಾಯಂದಿರ ದಳ ಕಾರ್ಯಕರ್ತರು ಮನವಿ ಮಾಡ್ಕೊಳ್ತೀವಿ. ನಿಮ್ಮ ಪಕ್ಕದ ಮನೆಯಲ್ಲಿ ಬಿಜೆಪಿಗೆ ಕೆಲಸ ಮಾಡ್ತಾ ಇರೋ ಹೇಳ್ಬೇಕು ನೀವು. DK ಶಿವಕುಮಾರ್ ಇದೆ, 2000 ಬರ್ತಾ ಇದೆ, ಫ್ರೀ ಬಸ್ ಓಡಾಡ್ತಾ ಇದ್ದೀರಿ, ಫ್ರೀ ಕರೆಂಟ್ ಬರ್ತಾ ಇದ್ದಾರೆ. ಮನೆ ಯಾವ್ದೋ ಟಿವಿ ನೋಡಿದೆ, ಟಿವಿಲಿ ಹೆಣ್ಮಕ್ಳು ಇಂಟರ್ವ್ಯೂ ಮಾಡ್ತಾ ಇದ್ರು. ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ಕೇಳಿದ್ರು, ಅವ್ರ್ಯಾರೋ ಎಲ್ಲ ನಾವು DKಗೆ ಹಾಕ್ತಿವಿ, ಕಾಂಗ್ರೆಸ್ ಹಾಕ್ತಿವಿ ಅಂತಿದ್ರು. ಅವ್ರ್ಯಾರೋ ಒಂದು ಹೆಣ್ಮಕ್ಳು ಮಾತ್ರ ನಾನು ಮೋದಿ ಮೋದಿ ಅಂದ್ರು. ಹಾಗಾದ್ರೆ ಬಸ್ಸಿಂದ ಕೆಳಗಡೆ ಇಡು ಅಂತ ಆಯ್ತು ಅವರು. ಬಸ್ಸಿಂದ ಕೆಳಗಡೆ ಇಟ್ಟು ಅಷ್ಟು ಛಲ ನಮ್ಮ ತಾಲೂಕಿನ ಮಹಾಜನತೆಗಿದೆ. ಇಷ್ಟೇ ಸಾಕು ನನಗೆ. ನೀವೆಲ್ಲ ಸೇರಿ ಎಲೆಕ್ಷನ್ ಮಾಡಿಸ್ಬೇಕು. ನೀವೇ ಕ್ಯಾಂಡಿಡೇಟ್, ಎಲ್ಲರಿಗೂ ಕೇಳಬೇಕು. ನಿಮ್ಮ ಸ್ಥಳದಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಲಿ, ಏನೇ ಸಮಸ್ಯೆ ಇರಲಿ, ಎಲ್ಲ ಮರೆತು ತಾವು ನನಗೆ DK ಶಿವಕುಮಾರ್ಗೆ ಏನ್ ಓಟ್ ಕೊಟ್ರಿ ಅದಕ್ಕಿನ್ನ ಹೆಚ್ಚಿಗೆ ತಾವು ಓಟನ್ನ ಕೊಡಿಸ್ಬೇಕು. ಈಗ ದೇವೇಗೌಡರಿಗೆ ಅವರು ಕುಮಾರಸ್ವಾಮಿನ ದಳದಿಂದ ನಿಲ್ಸಕ್ ಆಗ್ತಿರ್ಲಿಲ್ಲ, ಇಲ್ಲಿ ನಿಂತ್ಕೋಬೇಕು ಅಂದಿದ್ರೆ ಈಗ ಎದುರ್ಕೊಂಡು ಎಲ್ಲಿಗೆ ಹೋಗವ್ರೆ? ಮಂಡ್ಯ ಹೋಗವ್ರೆ. ಮಂಡ್ಯದಲ್ಲಿ ಮೊಮ್ಮಗ, ಹಾಸನದಲ್ಲಿ ಮೊಮ್ಮಗ, ಮಂಡ್ಯದಲ್ಲಿ ಮಗ, ಇಲ್ಲಿ ಅಳಿಯ. ಇನ್ಯಾರು ಕಾರ್ಯಕರ್ತರು ಇಲ್ಲಂದ್ರೆ ಅದಕ್ಕೆ ನಾರಾಯಣಗೌಡರು, ವಿಶ್ವನಾಥ್, ಸಿಂಧ್ಯಾ ಸಾಕಪ್ಪ ಸಾಕು ನಿನ್ ಪಾದ ಅಂತ ಹೇಳಿ ಕಾಂಗ್ರೆಸ್ಗೆ ಹಸ್ತಕ್ಕೆ ಇವತ್ತೆಲ್ಲ ಸೇರ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ನಿಮ್ಗೊಂದು ಸುವರ್ಣ ಅವಕಾಶ. ಇನ್ನ ಅನೇಕ ಕೆಲಸಗಳಿದೆ. ನಾನು ನುಡಿದಂತೆ ನಡೀತೀನಿ, ನಿಮ್ಮ ಗೌರವವನ್ನು ಕಾಪಾಡ್ತೀನಿ. DK ಸುರೇಶ್ ಇಡೀ ರಾಜ್ಯಕ್ಕೆ ಅತಿ ಉತ್ತಮವಾದಂತಹ ಸಂಸತ್ ಸದಸ್ಯ ಅನ್ನೋ ಒಂದು ಹೆಸರನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಹಕ್ಕು, ನಮ್ಮ ತೆರಿಗೆ ಹೋರಾಟಕ್ಕೆ ಹೊರಟು ಕೂಡ ಹೇಳಿದೆ. DK ಶಿವಕುಮಾರ್ ಹೇಳದ ಮಾತು, DK ಸುರೇಶ್ ಹೇಳದ ಮಾತು ಕೋರ್ಟ್ ಕೂಡ ಮನ್ನಣೆಯನ್ನು ಕೊಟ್ಟಿದೆ. ಅದಕ್ಕೆ ಇವತ್ತು ಕೋರ್ಟ್ ಕೂಡ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಶಕ್ತಿ ಈ ದೇಶಕ್ಕೆ ಶಕ್ತಿ. ನೀವು ಕೊಟ್ಟಂತಹ ಶಕ್ತಿಯಿಂದ ಇಡೀ ರಾಜ್ಯಕ್ಕೆ ಇವತ್ತು ನಾವು ಸೇವೆಯನ್ನು ಮಾಡುವಂತ ಅವಕಾಶ ನೀವೆಲ್ಲ ನನ್ನ ತಾಯಿಯರು ಮಾಡ್ಕೊಂಡಿದ್ದೀರಿ. ತಾವೆಲ್ಲ ಎಲೆಕ್ಷನ್ ಮಾಡ್ತಿರ್ತಾರೆ, ಪಕ್ಕದ ಮನೆಯವರು ಓಟ್ ಹಾಕ್ಸಿರ್ತಾರೆ, ನೆಂಟರು ಓಟ್ ಹಾಕ್ಸಿರ್ತಾರೆ. ಎಲ್ಲ ಕೈ ಎತ್ತಿ ನೋಡೋಣ, ಕೈ ಎತ್ತಿ. ಫೋಟೋ ಇಡಪ್ಪ, ಗ್ಯಾರಂಟಿ ನೋಡ್ಬೋದು. ಈಗ ಗಂಡಸರು, ತಾಯಂದಿರು ಎಲ್ಲರೂ ಕೂಡ ನಮಸ್ಕಾರ. ಇನ್ನು 1 ನಿಮಿಷ ಇದೆ. ನಾನು ಆಮೇಲೆ ಕೇಂದ್ರ ಸರ್ಕಾರದ, ಕೇಂದ್ರ ಪಾರ್ಟಿ, ನಮ್ಮ ಕಾಂಗ್ರೆಸ್ ಪಾರ್ಟಿ ಹೊಸ ತಂದ್ಬಿಟ್ಟಿದೆ. ಏನು? ಮಹಾಲಕ್ಷ್ಮಿ ಯೋಜನೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಏನದು? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಈಗ 24,000 ಕೊಡ್ತಾ ಇದೀವಿ. ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ 1 ಲಕ್ಷ ಕೊಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಎಷ್ಟು? 1 ಲಕ್ಷ. ಕಾಂಗ್ರೆಸ್ ಸರ್ಕಾರ ಬರಬೇಕು. 25 ಲಕ್ಷ ರೂಪಾಯಿವರೆಗೂ ಇನ್ಸೂರೆನ್ಸ್ ಸ್ಕೀಮು. ಎಷ್ಟು? ಯಾರು ಕೂಡ ಬಿಲ್ ಕಟ್ಟಂಗಿಲ್ಲ ಹಾಸ್ಪಿಟಲ್ಗಳಲ್ಲಿ. 25 ಲಕ್ಷವರೆಗೂ ಇನ್ಸೂರೆನ್ಸ್ ಕಾಂಗ್ರೆಸ್. ರೈತರ ಬೆಂಬಲ ಬೆಲೆ, ಸಾಲ ಮನ್ನಾ, ಇಂಥ ಯುವಕರಿಗೆ ಯಾರಿಗೆ ಇಲ್ಲ
ಅವ್ರಿಗೆ ವರ್ಷಕ್ಕೆ 1 ಲಕ್ಷ ಟ್ರೈನಿಂಗು ಇಂಥದೆಲ್ಲ ಮಾಡಿದೀವಿ. ಇದಕ್ಕೆ ತಾವೆಲ್ಲ ಮತ ಕೊಟ್ಟು ಇದೇ ನನ್ನ ಕೊನೆಯ ಈ ವರ್ಷದ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಸುರೇಶ್ಗೆ ಕೊನೆಯ ಭಾಷಣ ಇಲ್ಲಿ ನಾಳೆಯಿಂದ ವೋಟ್ ಹಾಕಿದ್ಮೇಲೆ ಉತ್ತರ ಕರ್ನಾಟಕ ಹೋಗ್ತೀನಿ. ನೀವೆಲ್ಲ ಸೇರ್ಬೇಕು. ಅವ್ರು ಏನೇ ಹೇಳಿ ನಾನು ಇಲ್ಲಿಂದಾನೇ ಬಿಜೆಪಿ ಅವ್ರಿಗೆ ಕೈ ಮುಗಿತೀನಿ. ಮೋಸ ಹೋಗ್ಬೇಡಿ, ದಾಳವ್ರು ಮೋಸ ಹೋಗ್ಬೇಡಿ. ನೋಡಿ ಎಲ್ಲ ನನ್ನ ತಾಯಿಂದಿರೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವರು ಪರವಾಗಿ ನಿಂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡಿ ನಿಮ್ಮನ್ನ ಸೇವೆಗೆ ಅವಕಾಶ ಮಾಡಿಕೊಡಿ. ಒಂದು ತಿಳ್ಕೊಳ್ಳಿ, ಕೊರೋನಾ ಸಂದರ್ಭದಲ್ಲಿ ಯಾರು ಬರಲಿಲ್ಲ. ಕುಮಾರಸ್ವಾಮಿ ಬಂದಿದ್ರಾ? ಯಾರ್ದಾರು ಎಲ್ಲ ಹೆಣಗಳನ್ನೆಲ್ಲ ಯಾವ ರೀತಿ ಬಿಸಾಕ್ತಿದ್ರು. ಆದ್ರೆ ಸುರೇಶ್ ಬಂದು ನಮ್ಮ ಎಲ್ಲ ಹೆಣಗಳನ್ನ ರವಿ ಸುರೇಶ್ ಇಬ್ರು ಸೇರಿ ಅಂತ್ಯ ಸಂಸ್ಕಾರ ಮಾಡಿದ್ರು ಇಲ್ಲ, ಔಷಧಿ ಕೊಟ್ಟರು ಇಲ್ಲ, ತರಕಾರಿ ಕೊಟ್ಟರು ಇಲ್ಲ, ಮಾನವೀಯತೆಯನ್ನು ಬೆರೆತರು. ಹೇಳ್ಬೇಕು ಬಿಜೆಪಿ ಅವ್ರಿಗೆ, ಅವತ್ತು ಯಾರು ಬಂದಿರ್ಲಿಲ್ಲ. ಬಂದಿದ್ದು DK ಶಿವಕುಮಾರ್, DK ಸುರೇಶ್, ರವಿ ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಮಾನವರಿಗೆ ಔಷಧಿ ಕೊಟ್ಟಿದ್ದಾರೆ. ಇದು ನಿಮ್ಮ ಸೇವೆ ಮಾಡ್ಲಿಕ್ಕೋಸ್ಕರ ನಾವು ಸದಾ ಇದ್ದೇವೆ. ಈ ದೇಹ ಇರೋದೇ ನಿಮ್ಗೋಸ್ಕರ, ಈ ಪ್ರಾಣ ಇರೋದೇ ನಿಮ್ಗೋಸ್ಕರ, ಈ ಪ್ರಾಣ ಇರೋದು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ. ನಾವೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಸಾಕ್ಷಾಂಗ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಆಸ್ತಕ್ಕೆ ಮತ ನಂಬರ್ 2 ಸುರೇಶ್ 2000 ಯೂನಿಟ್, 200 ಯೂನಿಟ್, 2000 ರೂಪಾಯಿ 2ನೇ ನಂಬರ್. ನಮಸ್ಕಾರ.